ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ದಿನಕ್ಕೊಂದು ಕೂಡ ಟ್ವಿಸ್ಟ್ ಸಿಗ್ತಾ ಇದೆ. ಇನ್ನು ಬುರುಡೆ ಕೇಸಲ್ಲಿ ಸೂತ್ರಧಾರಿಗಳಿಗೆ ಟೆನ್ಷನ್ ಶುರುವಾಗಿದೆ. 164 ಸ್ಟೇಟ್ಮೆಂಟ್ನಲ್ಲೂ ಕೂಡ ಮಾಸ್ಕ್ ಮ್ಯಾನ್ ಇಲ್ಲಿ ಕಳ್ಳಾಟವನ್ನ ಆಡಿದ್ದಾನೆ. ಶವ ಹೂತಿಟ್ಟ ಬಗ್ಗೆ ಮಾತ್ರ ಹೇಳಿಕೆಯನ್ನ ನೀಡಿರುವ ಚಿನ್ನಯ್ಯ, ಇನ್ನು ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ದಿನಕ್ಕೊಂದು ಕೂಡ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ಬುರುಡೆ ಕೇಸಲ್ಲಿ ಸೂತ್ರಧಾರಿಗಳಿಗೆ ಈಗ ಟೆನ್ಷನ್ ಶುರುವಾಗಿದೆ. ಚಿನ್ನಯ್ಯ ಜೊತೆ ನಂಟಿದ್ದವರಿಗೂ ಕೂಡ ನೋಟಿಸ್ ಅನ್ನ ನೀಡಲು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಬೆಂಗಳೂರು ಉಜಿರೆಯಲ್ಲಿ ಈಗಾಗಲೇ ಸ್ಥಳ ಮಹಜರನ್ನ ಮಾಡಲಾಗಿದೆ. ಒಂದು ರೀತಿಯಾಗಿ ಇಲ್ಲಿ ಚಿನ್ನಯ್ಯ ಜೊತೆ ಯಾರೆಲ್ಲ ನಂಟಿದ್ದಾರೆ ಅವರಿಗೆಲ್ಲ ನೋಟಿಸ್ ಅನ್ನ ಕೊಡಲು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಚಿನ್ನಯ್ಯ ಹೇಳಿಕೆ ಮತ್ತು ಸಿಕ್ಕ ಸಾಕ್ಷಿ ಮೇಲೆ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಅನ್ನ ಕೊಡೋದಕ್ಕೆ ಸಿದ್ಧತೆ ಮಾಡಿಕೊಂಡಿರುವಂತದ್ದು. ಮಾಸ್ಕ್ ಮ್ಯಾನ್ ಕಸ್ಟಡಿ ಪ್ರಕ್ರಿಯೆಯನ್ನ ತೆಗೆದುಕೊಳ್ಳೋದಕ್ಕೂ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದಿನಕ್ಕೊಂದು ಕೂಡ ಪ್ರತಿದಿನವೂ ಕೂಡ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ಒಂದು ರೀತಿಯಾಗಿ ಇಲ್ಲಿ ಧರ್ಮಸ್ಥಳ ವಿಚಾರವನ್ನ ನೋಡ್ತಾ ಇದ್ರೆ ಇವರೆಲ್ಲ ಸುಜಾತಾ ಭಟ್, ಗಿರೀಶ್ ಮಟ್ಟಣ್ಣನವರ್ ಹಾಗೆ ಮಹೇಶ್ ಶೆಟ್ಟಿ ತಿಮರೋಡ್ಡಿ ಇವರೆಲ್ಲ ಒಂದೇ ರೀತಿಯಾಗಿ ಷಡ್ಯಂತ್ರವನ್ನ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. 164 ಸ್ಟೇಟ್ಮೆಂಟ್ನಲ್ಲೂ ಮಾಸ್ಕ್ ಮ್ಯಾನ್ ಇಲ್ಲಿ ಕಳ್ಳಾಟವನ್ನ ಆಡಿದ್ದಾನೆ. ಶವ ಹೂತಿಟ್ಟ ಬಗ್ಗೆ ಮಾತ್ರ ಎಸ್ಐಟಿ ಅಧಿಕಾರಿಗಳ ಮುಂದೆ ಚಿನ್ನಯ್ಯ ಹೇಳಿಕೆಯನ್ನ ನೀಡಿರುವಂಥದ್ದು. ಸೂತ್ರಧಾರಿಗಳ ಬಗ್ಗೆ ಯಾವುದೇ ಮಾಹಿತಿಯನ್ನ ಈತ ಬಿಚ್ಚಿಕೊಟ್ಟಿಲ್ಲ. ತನಿಖೆಯ ವೇಳೆ ತಿಮ್ರೋಡಿ ಮತ್ತು ಗ್ಯಾಂಗ್ ಕೈವಾಡ ಇಲ್ಲಿ ಬಯಲಾಗಿದ್ದು ಗೊತ್ತಾಗ್ತಾ ಇದೆ. ಇನ್ನು ಎಸ್ಐಟಿ ಅಧಿಕಾರಿಗಳ ಮುಂದೆ ಈತ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಬುರುಡೆ ಬಗ್ಗೆ ಮಾತ್ರ ಆತ ಹೇಳಿರುವಂಥದ್ದು. ಶವ ಹೂತಿಟ್ಟ ಬಗ್ಗೆ ಮಾತ್ರ ಹೇಳಿಕೆಯನ್ನ ನೀಡಿದ್ದಾನೆ. ಇನ್ನು ಒಂದು ರೀತಿಯಾಗಿ ಈಗ ಡವ ಶುರುವಾಗಿದೆ ಎಲ್ಲರಿಗೂ ಕೂಡ. ಆತನ ಹಿಂದೆ ಯಾರಿದ್ದಾರೆ, ಯಾಕಾಗಿ ಈ ರೀತಿಯಾಗಿ ಮಾಡಿದ್ದಾರೆ, ಇದೆಲ್ಲದರ ಕುರಿತು ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಬೆಂಗಳೂರು ದೆಹಲಿಯಲ್ಲಿ ಬುರುಡೆ ಬಗ್ಗೆ ಸಮಾಲೋಚನೆ ಆಗ್ತಾ ಇದೆ. ಬುರುಡೆ ಪ್ರಕರಣದ ಬಗ್ಗೆ ಹಲವರ ಜೊತೆ ಮಾತುಕತೆಯನ್ನ ಮಾಡಿದ್ದ. ಲಾಡ್ಜ್ನಲ್ಲಿ ಆಪ್ತರ ಜೊತೆ ಮಾಸ್ಕ್ ಮ್ಯಾನ್ ಸಭೆಯನ್ನ ನಡೆಸಿದ್ದ ಚಿನ್ನಯ್ಯ ಆಪ್ತರಿಗೆ ನೋಟಿಸ್ ಅನ್ನ ನೀಡಲು ಎಸ್ಐಟಿ ಅಧಿಕಾರಿಗಳು ಈಗ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಬೆಂಗಳೂರು ಹಾಗೂ ದೆಹಲಿಯಲ್ಲಿ ಈತ ಎಲ್ಲೆಲ್ಲಿ ಆ ಬುರುಡೆ ಇಟ್ಕೊಂಡು ಎಲ್ಲೆಲ್ಲಿ ಹೋಗಿ ಬಂದಿದ್ದಾನೆ ಅಲ್ಲೆಲ್ಲ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಸಮಾಲೋಚನೆಯನ್ನ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ಲಾಡ್ಜ್ನಲ್ಲಿ ಯಾರ್ಯಾರ ಜೊತೆ ಈತ ಸಭೆ ಮಾಡಿದ್ದ ಆ ಬುರುಡೆ ಗ್ಯಾಂಗ್ ಕುರಿತು ಈಗಾಗಲೇ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಚಿನ್ನಯ್ಯ ಆಪ್ತರಿಗೂ ಕೂಡ, ಚಿನ್ನಯ್ಯ ಆಪ್ತರು ಅಂತ ಅಂದ್ರೆ ಆತನ ಜೊತೆ ಬೆಂಗಳೂರಿಗೆ ಬುರುಡೆ ತಂದಾಗ ಆತನ ಜೊತೆ ಯಾರಿದ್ದಾರೆ ಅವರ ಬಗ್ಗೆನೂ ಕೂಡ ತನಿಖೆ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ಡೆಸ್ಕ್ ಲೈವ್ ನಲ್ಲಿದ್ದಾರೆ. ಬನ್ನಿ ಹಾಗಾದ್ರೆ ಅವರನ್ನ ಮಾತನಾಡ್ಸೋಣ. ಎಸ್ ಅಭಿಷೇಕ್, ಇಲ್ಲಿ ಒಂದ್ ಕಡೆ ನೋಡ್ತಾ ಇರ್ಬೋದು ಈ ಮಾಸ್ಕ್ ಮ್ಯಾನ್ ಹಿಂದೆ ಯಾರಿದ್ದಾರೆ ಅವ್ರಿಗೆಲ್ಲ ಒಂದ್ ರೀತಿಯಾಗಿ ಡವ ಶುರುವಾಗಿದೆ. ಅದೇ ರೀತಿಯಾಗಿ ಎಸ್ಐಟಿ ಅಧಿಕಾರಿಗಳು ಕೂಡ ಆತ ಎಲ್ಲೆಲ್ಲಿ ಹೋಗಿ ಬಂದಿದ್ದಾನೆ, ಬೆಂಗಳೂರು, ದೆಹಲಿ ಹಾಗೆ ಬೆಳ್ತಂಗಡಿ, ಧರ್ಮಸ್ಥಳ ಇದೆಲ್ಲದರ ಕುರಿತು ಕೂಡ ಈಗಾಗಲೇ ತನಿಖೆಯನ್ನ ಕೂಡ ಶುರು ಮಾಡಿದ್ದಾರೆ. ಏನಿದೆ ಹೆಚ್ಚಿನ ಡೀಟೇಲ್ಸ್? ಎಸ್ ಅಂಕಿತ, ಈಗಾಗಲೇ ಏನು 164 ಅಡಿಯಲ್ಲಿ ಆತ ಏನು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾನೆ, ಆ ಸ್ಟೇಟ್ಮೆಂಟ್ ಯಾವ ರೀತಿ ಕೊಡಬೇಕು ಅನ್ನುವಂತಹ ಒಂದು ವಿಚಾರಗಳು ಕೂಡ ಅಲ್ಲಿ ಸಭೆ ನಡೆದಿದ್ದಂತಹ ವ್ಯಕ್ತಿಗಳ ಇನ್ಸ್ಟ್ರಕ್ಷನ್ನಿಂದ ಕೊಟ್ಟಿರುವಂಥದ್ದು. ಹೀಗಾಗಿ 164 ಹೇಳಿಕೆಯಲ್ಲಿ ಯಾರ ಹೆಸರು ಕೂಡ ಅಲ್ಲಿ ಉಲ್ಲೇಖ ಆಗಿಲ್ಲ. ಅಂದರೆ ಈಗಾಗಲೇ ಮಹೇಶ್ ತಿಮ್ರೋಡಿ ಇರಬಹುದು, ಗಿರೀಶ್ ಇರಬಹುದು, ಸುಜಾತ ಇರಬಹುದು, ಜಯಂತ್ ಇರಬಹುದು, ಇವರ ಯಾರ ಹೆಸರು ಕೂಡ 164 ಇದರಲ್ಲಿ ಸ್ಟೇಟ್ಮೆಂಟಲ್ಲಿ ಇಲ್ಲ. ಹೀಗಾಗಿ ನಂತರದ ದಿನಗಳಲ್ಲಿ ಆತನ ಬಂಧನ ಮಾಡಿ ಸ್ಪಾಟ್ ಇನ್ವೆಸ್ಟಿಗೇಷನ್ ಮಾಡಿದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಅವರ ಹೆಸರುಗಳನ್ನು
ಹೊರಗಡೆ ಹಾಕೋದಕ್ಕೆ ಶುರು ಮಾಡಿದ್ದಾನೆ. ಈ ಹಿನ್ನೆಲೆಯಲ್ಲಿ ಸದ್ಯ ಈ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಏನಿದೆ, ಅಂದರೆ ಸ್ಪಾಟ್ ಇನ್ವೆಸ್ಟಿಗೇಷನ್ ಅನ್ನುವಂತಹ ಒಂದು ಪ್ರಕ್ರಿಯೆ ಏನಿದೆ, ಆ ಪ್ರಕ್ರಿಯೆ ಮುಗಿದ ಬಳಿಕ ಇಂದು ಆತನನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡಲಾಗುತ್ತೆ. ಮುಂದಿನ ದಿನಗಳಲ್ಲಿ ಆತನನ್ನು ಒಂದಷ್ಟು ಹೇಳಿಕೆಗಳು ಮತ್ತು ಯಾರ್ಯಾರ ಹೆಸರುಗಳನ್ನು ಹೇಳಿದ್ದಾನೆ ಅದೆಲ್ಲರ ಡೀಟೇಲ್ಸ್ಗಳನ್ನು ತೆಗೆದುಕೊಂಡಂತಹ SIT ಅಧಿಕಾರಿಗಳು ಅವರಿಗೆ ನೋಟಿಸ್ ನೀಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಅಂದರೆ ಇಲ್ಲಿ ಕ್ರಿಮಿನಲ್ ಕಾನ್ಸ್ಪಿರಸಿ ಆಗಿರುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಂದರೆ ಈ ಹಿಂದೆ ಯಾವುದೇ ರೀತಿಯಾದಂತಹ ವಿಚಾರಗಳು ಈ ಚಿನ್ನಯ್ಯ ಏನಿದ್ದಾನೆ ಆತ ಯಾವುದು ಕೂಡ ಬಾಯಿ ಬಿಟ್ಟಿರಲಿಲ್ಲ. ಈಗ ಸದ್ಯ ಸ್ಪಾಟ್ ಇನ್ವೆಸ್ಟಿಗೇಷನ್ ಮಾಡಿದಂತಹ ಸಂದರ್ಭದಲ್ಲಿ ಆ ಜಾಗದಲ್ಲಿ ಅಂದರೆ ಲಾಡ್ಜ್ನಲ್ಲಿ ಯಾರ್ಯಾರು ಸಭೆ ಸೇರಿದ್ರು, ಜಯಂತ್ ಮನೆಯಲ್ಲಿ ಯಾರ್ಯಾರು ಬಂದಿದ್ರು ಅದೆಲ್ಲದರ ಹೇಳಿಕೆಗಳನ್ನು ನೀಡಿರುವಂತಹ ಕಾರಣದಿಂದಾಗಿ ಮುಂದಿನ ಹಂತದಲ್ಲಿ ಅವರನ್ನು ವಿಚಾರಣೆಗೆ ಕರೆಸಿ, ಅಂದರೆ ನೋಟಿಸನ್ನು ಕೊಟ್ಟು ಕರೆಸಿ ಅಗತ್ಯ ಬಿದ್ದಲ್ಲಿ ಅವರನ್ನು ಬಂಧನ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಅಂತಲೇ ಹೇಳ್ಬೋದಾಗಿದೆ. ಹೀಗಾಗಿ ಈ ಸದ್ಯ ಈಗ ಒಂದು ಬೆಂಗಳೂರು ಭಾಗದ ಒಂದು ಪ್ರಕ್ರಿಯೆಗಳೇನಿದೆ, ಅಂದರೆ ಸ್ಥಳ ಮಹಜರು ಪ್ರಕ್ರಿಯೆ ಈಗಾಗಲೇ ಸದ್ಯಕ್ಕೆ ಮುಗಿದಿರುವಂಥದ್ದು. ಇನ್ನು ಉಳಿದಂತಹ ಪ್ರಕ್ರಿಯೆಗಳೇನಿದೆ ಅಂದರೆ ಮಂಡ್ಯ ಹಾಗೂ ಚೆನ್ನೈ, ದೆಹಲಿ ಈ 3 ಸ್ಥಳ ಮಹಜರು ಆಗಬೇಕು ಅನ್ನುವಂತಹ ಕಾರಣದಿಂದಾಗಿ ಅವರನ್ನು ಮತ್ತೆ ಕಸ್ಟಡಿಗೆ ತೆಗೆದುಕೊಂಡು ಅಲ್ಲಿ ಸ್ಪಾಟ್ ಇನ್ವೆಸ್ಟಿಗೇಷನ್ ಮಾಡುವಂತಹ ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ ಅಂತಲೇ ಹೇಳ್ಬೋದಾಗಿದೆ. ಇಲ್ಲಿ ದೆಹಲಿಗೆ ಇವರು ಕಾರಿನಲ್ಲೇ ಹೋಗಿರುವಂಥದ್ದು. ಯಾಕಂದರೆ ವಿಮಾನದಲ್ಲಿ ಹೋದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಆ ಸ್ಕ್ಯಾನರ್ ಮುಖಾಂತರ ಬುರುಡೆಯ ವಿಚಾರಗಳು ಹೊರಗಡೆ ಬರುವಂತಹ ಒಂದು ಕಾರಣದಿಂದಾಗಿ ಇವರು ಕಾರಿನಲ್ಲಿಯೇ ಬೆಂಗಳೂರಿನಿಂದ ದೆಹಲಿಗೆ ಒಂದು ಟ್ರಾವೆಲನ್ನು ಮಾಡ್ತಾರೆ. ಅಲ್ಲಿ ಟ್ರಾವೆಲ್ ಮಾಡಿ ನಂತರ ದೆಹಲಿಯಲ್ಲಿ ಯಾರನ್ನು ಭೇಟಿಯಾಗೋಕ್ಕೆ ಹೋಗಿದ್ರು ಅದೆಲ್ಲದರ ಒಂದು ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಈಗಾಗಲೇ SIT ಅಧಿಕಾರಿಗಳು ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರನ್ನು ಕಸ್ಟಡಿಗೆ ತೆಗೆದುಕೊಂಡು, ಅಂದರೆ ಮತ್ತೆ 10 ದಿನಗಳ ಕಾಲ ಕಸ್ಟಡಿ ಕೇಳುವಂತಹ ಸಾಧ್ಯತೆ ಇದೆ. ಆದರೆ 10 ದಿನಗಳ ಕಾಲ ಕೊಡೋದು ಬಿಡೋದು ನ್ಯಾಯಾಲಯದ ವಿವೇಚನೆಗೆ ಬಿಟ್ಟಿರುವಂಥದ್ದು. ಹೀಗಾಗಿ ಸದ್ಯ ಎಷ್ಟು ದಿನಗಳ ಕಾಲ ಒಂದು ಕಸ್ಟಡಿಗೆ ನೀಡ್ತಾರೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಈಗ ಸದ್ಯ ಒಂದು ಈ ಸ್ಪಾಟ್ ಇನ್ವೆಸ್ಟಿಗೇಷನ್ ಎಲ್ಲ ಆದ ಬಳಿಕ ಯಾರ ಹೆಸರು ಹೊರಗಡೆ ಬರುತ್ತೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಯಾಕಂದರೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಇಲ್ಲಿಯವರೆಗೂ ಶಂಕೆ ಮಾತ್ರ ಇತ್ತು, ಆದರೆ ಅಧಿಕೃತವಾದಂತಹ ಒಂದು ಹೇಳಿಕೆಗಳಾಗಿರಬಹುದು ಮತ್ತು ಅದಕ್ಕೆ ಒಂದು ಏನಿದೆ ಅದು ಯಾವುದು ಕೂಡ ಇರಲಿಲ್ಲ. ಮುಂದಿನ ಈಗ ಸ್ಪಾಟ್ ಇನ್ವೆಸ್ಟಿಗೇಷನ್ ಬಳಿಕ ಅವರು ಯಾರ್ಯಾರು ಇದ್ದರು ಮತ್ತು ಯಾರ್ಯಾರು ಇಲ್ಲಿಗೆ ಕರೆದುಕೊಂಡು ಬಂದರು, ಯಾರ್ಯಾರು ರೂಮ್ ಬುಕ್ಕನ್ನು ಮಾಡಿದ್ರು, ಸಭೆ ಸೇರಿದಂತಹ ವ್ಯಕ್ತಿಗಳು ಯಾರು ಅದೆಲ್ಲವನ್ನು ಕೂಡ ಚಿನ್ನಯ್ಯ ಹೇಳಿರುವಂತಹ ಕಾರಣದಿಂದಾಗಿ ಮುಂದಿನ ಹಂತದಲ್ಲಿ ನೋಟಿಸ್ ನೀಡಿ ಅವರನ್ನು ಬಂಧನ ಮಾಡುವಂಥ ಸಾಧ್ಯತೆ ಹೆಚ್ಚಿದೆ. ಅಂಕಿತಾ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗೆ.